ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಟಿವಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಡಿಜಿಟಲ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Panchamukhi Traders, Modern Warehouse, now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease, 50,000 square feet, total GA 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9446333173. Sri Raghavendra Tuppa, Sri Raghavendra Ghee, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ನಮಸ್ಕಾರ, ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಅಯೋಧ್ಯೆ ಮಾದರಿ ಮಂದಿರ ಜುಲೈ 18ರಿಂದ ನಗರೇಶ್ವರ ದೇವಸ್ಥಾನದಲ್ಲಿ ಪ್ರದರ್ಶನ ವ್ಯವಸ್ಥೆ. ಸಾವಿತ್ರಿ ಪುರುಷೋತ್ತಮ್. ಸಾರ್ವಜನಿಕರಿಗೆ ಕಡ್ಡಾಯ ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ. ಪೊಲೀಸ್ ಉಪಾಧೀಕ್ಷಕರು ಶಾಂತವೀರ. ಮಲ್ದಕಲ್ ಗ್ರಾಮ ಪಂಚಾಯಿತಿ ಅವ್ಯವಹಾರ, ಪಿಡಿಒ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸದಸ್ಯರು ಗ್ರಾಮಸ್ಥರ ಪ್ರತಿಭಟನೆ. ನಮ್ಮ ಕರ್ನಾಟಕ ಸೇನೆಯಿಂದ ಸೇರ್ಪಡೆ ಕಾರ್ಯಕ್ರಮ, ಶಿಸ್ತುಬದ್ಧವಾಗಿ ಸಂಘಟನೆ ಬಲಗೊಳಿಸಿ ಬಸವರಾಜ್ ಪಡ್ಕೋಣೆ. ಮತ್ತು ಜಿಲ್ಲೆಯ 4 ಜನ ತಹಸೀಲ್ದಾರರು ವರ್ಗ. ವಾರ್ತೆಗಳ ವಿವರ. ಅಯೋಧ್ಯೆ ಶ್ರೀರಾಮ ಮಂದಿರದ ಮಾದರಿಯ ಮಂದಿರದ ಕಲಾಕೃತಿಯ ಪ್ರದರ್ಶನವನ್ನು ಜುಲೈ 18ರಿಂದ 24ರವರೆಗೆ ನಗರದ ಆರ್ಯವೈಶ್ಯ ಸಮಾಜದ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಯವೈಶ್ಯ ಸಮಾಜದ ನಗರೇಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್ ಹೇಳಿದರು. ಅಯೋಧ್ಯೆ ಶ್ರೀರಾಮ ಮಂದಿರದ ಮಾದರಿಯ ಮಂದಿರದ ಕಲಾಕೃತಿಯ ಪ್ರದರ್ಶನವನ್ನು ಜುಲೈ 18ರಿಂದ 24ರವರೆಗೆ ನಗರದ ಆರ್ಯವೈಶ್ಯ ಸಮಾಜದ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಯವೈಶ್ಯ ಸಮಾಜದ ನಗರೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಯೋಧ್ಯೆ ಶ್ರೀರಾಮ ಮಂದಿರದ ಮಾದರಿಯ ಪ್ರದರ್ಶನವು ರಾಜ್ಯದ 108 ಕಡೆಗಳಲ್ಲಿ ಮಾಡಲು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರಿ ಗ್ರಾಮದ ಕಲಾವಿದ ವಿನಯ್ ರಾಮ್ ಸಂಕಲ್ಪ ಇಟ್ಟುಕೊಂಡಿದ್ದು, ರಾಜ್ಯದಾದ್ಯಂತ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರದರ್ಶನ ನಡೆಯುತ್ತಿದೆ. ರಾಜ್ಯದಲ್ಲಿ ಈಗಾಗಲೇ 14 ಜಿಲ್ಲೆಗಳಲ್ಲಿ 85 ಕಡೆಗಳಲ್ಲಿ ಮತ್ತು ವಿವಿಧ ಮಠಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದೀಗ ರಾಯಚೂರು ನಗರದಲ್ಲಿ 86ನೇ ಪ್ರದರ್ಶನ ನಡೆಯುತ್ತಿದೆ ಎಂದು ತಿಳಿಸಿದರು. ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೆ ಪ್ರದರ್ಶನ ನಡೆಯಲಿದ್ದು, ಸಾರ್ವಜನಿಕರು ಪ್ರದರ್ಶನವನ್ನು ವೀಕ್ಷಣೆ ಮಾಡಲು ಅವಕಾಶ ನೀಡಿದ್ದು ದರ್ಶನ ಪಡೆದು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಎಂದರು. ಆರ್ಯವೈಶ್ಯ ಸಮಾಜ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು ನಗರದಲ್ಲಿ ಅರಮನೆ ಶೈಲಿಯ ಅಯೋಧ್ಯ ಶ್ರೀರಾಮ ಮಂದಿರ ಪ್ರದರ್ಶನ ಇದು ದಿನಾಂಕ 18/7/25ರಿಂದ ದಿನಾಂಕ 24/7/25ರವರೆಗೆ ಪ್ರತಿದಿನ ಸಾಯಂಕಾಲ 6ರಿಂದ ರಾತ್ರಿ 9 ಗಂಟೆವರೆಗೆ ಶ್ರೀ ರಾಮ ಮಂದಿರ ಪ್ರದರ್ಶನ ಆರ್ಯವೈಶ್ಯ ಸಮಾಜ ನಗರೇಶ್ವರ ದೇವಸ್ಥಾನ
ಎಲ್ಲರೂ ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಾಗಿ ಅದ್ಭುತವಾಗಿ ನಮ್ಮ ಶ್ರೀ ವಿನಯರಾಮರು ಅದನ್ನು ಮಾಡಿದ್ದಾರೆ. ಅವರ ಒಂದು ಕಲಾಕೃತಿ ಇಲ್ಲಿಗೆ ಸುಮಾರು 85 ಅವರ ಒಂದು ಕಡೆ ಪ್ರದರ್ಶನ ಆಗಿದೆ. ರಾಯಚೂರಿನಲ್ಲಿ ಆಗುವುದು 86ನೇ. ಈ ಒಂದು ಕಲೆಯ ಬಗ್ಗೆ ಆಗಲಿ, ಇದು ಯಾಕೆ ಮಾಡಿದ್ರು, ಇದ್ರ ಬಗ್ಗೆ ಏನಂತೇಳಿ ಡಿಟೇಲು ನಮ್ಮ ಶ್ರೀ ವಿನಯರಾಮ್ ಅವರು, ಯಾಕಂದ್ರೆ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದಿರೆ ಗ್ರಾಮದ ಶ್ರೀ ವಿನಯರಾಮ್ ಅವರು ತಮಗೆ ವಿವರಣೆಯನ್ನು ಕೊಡುವಂತೆ. ಕಲಾವಿದ ವಿನಯರಾಮ್ ಮಾತನಾಡಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಹೋಲುವ ಮಾದರಿ ಪ್ರದರ್ಶನ ಮಾಡಲು ಸಂಕಲ್ಪದೊಂದಿಗೆ ಮುಂದಾಗಿದ್ದು, ರಾಜ್ಯದಲ್ಲಿ 108 ಕಡೆಗಳಲ್ಲಿ ಪ್ರದರ್ಶನ ಮಾಡಲು ನಿರ್ಧರಿಸಿದ್ದೇನೆ. ಸಂಜೆ 6ರಿಂದ 9 ಗಂಟೆವರೆಗೆ ಪ್ರದರ್ಶನ ನಡೆಯಲಿದ್ದು, ಜೊತೆಗೆ ಶ್ರೀರಾಮನ ಪ್ರವಚನದ ಮೂಲಕ ಜಾಗೃತಿ ಮೂಡಿಸಲಾಗುವುದು ಹಾಗೂ ವಿವಿಧ ಭಜನಾ ಮಂಡಳಿಗಳಿಂದ ಭಕ್ತಿ ಗೀತೆಗಳ ಗಾಯನ ನಡೆಯಲಿದೆ ಎಂದರು. ಅಯೋಧ್ಯೆ ಶ್ರೀರಾಮ ಮಂದಿರದ ಸೆಟ್ 15 ಅಡಿ ಅಗಲ ಹಾಗೂ 10 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಸೆಟ್ ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬಹುದಾಗಿದೆ. ಇದನ್ನು ಮರದ ಪುಡಿ ಹಾಗೂ ಥರ್ಮಾಕೋಲ್ನಿಂದ ಸಿದ್ಧಪಡಿಸಿದ್ದು, ಜೋಡಣೆಗೆ 2 ದಿನ ಕಾಲಾವಕಾಶ ಬೇಕಾಗುತ್ತದೆ ಎಂದರು. ಅಯೋಧ್ಯೆ ಶ್ರೀರಾಮ ಮಂದಿರದ ದರ್ಶನ ಮಾಡಲು ಸಾಕಷ್ಟು ಜನರಿಗೆ ಸಾಧ್ಯವಾಗಿಲ್ಲ. ಅವರು ಬಂದು ಭೇಟಿ ನೀಡಬಹುದಾಗಿದೆ. 6 ದಿನಗಳವರೆಗೆ ಪ್ರದರ್ಶನ ನಡೆಯಲಿದ್ದು, ಜನರು ಬಂದು ವೀಕ್ಷಣೆ ಮಾಡಿ ದರ್ಶನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಜೈ ಶ್ರೀರಾಮ್. ನನ್ನ ಹೆಸರು ವಿನಯರಾಮ್ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕಿನಿಂದ ನಾನು ಸಹಾಯಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ 2010ರಿಂದ 2018 ತನಕ. ಆಮೇಲೆ ಒಂದು ಆಧ್ಯಾತ್ಮಿಕ ಜೀವನ ಇತ್ತು. ಮುಂಚೆಲ್ಲ ಆಧ್ಯಾತ್ಮಿಕದಲ್ಲಿದ್ದೆ, ಬಟ್ ಸಂಪೂರ್ಣವಾಗಿ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಡಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಆ ಒಂದು ಉದ್ದೇಶ 5 ಉದ್ದೇಶಗಳಿಂದ ಪ್ರದರ್ಶನ ಮಾಡ್ತಾ ಇದ್ದೀನಿ. ಬರೀ ಮಂದಿರ ಪ್ರದರ್ಶನ ಅಲ್ಲ. ಮೊದಲನೇ ಉದ್ದೇಶ, ಸರ್ವ ಪ್ರಾಣಿಗಳಲ್ಲೂ ಸರಿಸಮಾನದ ಆತ್ಮ ಒಂದೇ. ಆತ್ಮದ ಅಸ್ತಿತ್ವ ಅಥವಾ ಆತ್ಮದ ಅರಿವಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಮೊದಲನೇ ಉದ್ದೇಶ. 2ನೇದು, ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದರೆ ಆಕಾಶ, ಭೂಮಿ, ಗಾಳಿ, ನೀರು, ಬೆಳಕು ಸರ್ವರಿಗೂ ಸರಿಸಮವಾಗಿ ನೋಡ್ಕೊಂತಿದೆ. ಯಾವುದೇ ಜಾತಿ, ಧರ್ಮ, ಪಕ್ಷ ಇಲ್ಲದೆ ಸರ್ವರಿಗೂ ಸಮವಾಗಿ ನೋಡ್ಕೊಂತಿದೆ ಪಂಚಭೂತಗಳು. ಅದರಿಂದ ಪಾಠಗಳಿಗೆ ತುಂಬ ಇರೋದು 2ನೇ ಉದ್ದೇಶ. 3ನೇದು, ರಾಮನ ಅವತಾರದ ಉದ್ದೇಶ ಅಂದ್ರೆ ತ್ರೇತಾಯುಗದಲ್ಲಿ ರಾಮನ ಅವತಾರ ಏನಕ್ಕಾಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿತ್ತು. ಅದೇ ರೀತಿ ಮುಖ್ಯವಾಗಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಸೀಮಿತ ಅಲ್ಲ. ರಾಮ ಬಂದು ಸೂರ್ಯ ವಂಶದವನು. ಸೂರ್ಯ ಸರ್ವರಿಗೂ ಯಾವ ತರ ಬೆಳಕನ್ನ ಕೊಡ್ತಾನೆ, ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕಾದ ಉದ್ದೇಶಗಳು ರಾಜ್ಯಾದ್ಯಂತ 2022 ನಿರಂತರ ಪ್ರಯಾಣ ಮಾಡ್ತಾ ಬರ್ತಾ ಇರೋದು. ಅದೇ 4ನೇದಾಗಿ, ಇಷ್ಟು ಜನ ಏಜ್ ಆಗಿರೋದು 90 ವರ್ಷ ಮೇಲ್ಪಟ್ಟು ಏಜ್ ಆದವ್ರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದೇನೋ. ಅಟ್ಲೀಸ್ಟ್ ನೋಡೋದನ್ನ ಕೊಟ್ಟು ರಾಮನ ಅರಮನೆ ನೋಡಿದಷ್ಟು ಮನಸ್ಸಿನ ಸಮಾಧಾನ ಖಂಡಿತ ಆಗುತ್ತೆ. ಇಷ್ಟೋ ಜನ ಇವತ್ತು ನೋಡ್ಬಿಟ್ಟು ಮೋಕ್ಷ ಸಿಕ್ಕಿದೆ ಅಂತ ಹೇಳ್ಬಿಟ್ಟಿದೆ. ಯಾಕೆ ನಾವು ಸ್ಟಾರ್ಟ್ ಮಾಡಿದ್ದು 2022ನೇ ಇಸ್ವಿ. ನಮ್ಗೆ ಅಯೋಧ್ಯೆ ರಾಮನ ಇನಾಗ್ರೇಷನ್ ಅಂದ್ರೆ 2024ನೇ ಇಸ್ವಿ. ನಾವು 2022ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡ್ತಾ ಬರ್ತಾ ಇದೀವಿ. ಅದೇ ರೀತಿ 5ನೇದಾಗಿ, ಇಷ್ಟು ಜನ ಮಕ್ಕಳು ಒಂದು ಇನ್ಸ್ಪಿರೇಷನ್ ಅಷ್ಟೇ. ಇದು ನೋಡಾದ್ಮೇಲೆ ನಾವು ಹೋಗ್ಬೇಕು ಅನ್ನೋದು ಪ್ರೇರಣೆ ಆಗುತ್ತೆ. ಎಲ್ಲ 5 ಉದ್ದೇಶ ಇಟ್ಟು ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದ್ದೀವಿ. ಇದು ಮಾಡಿದ ಸಹ ನಾವೇ ಕಲ್ತು ಕರ್ಮಕ್ಕೆ ಕಲೆಯನ್ನು ಬರ್ತ ಆರ್ಟಿಸ್ಟ್ ಚಿಕ್ಕ ವಯಸ್ಸಿನ ಕಲೆ ಇತ್ತು. ಏನು ಕಲ್ತಿಲ್ಲ. ಮತ್ತೆ ಒಂದು ಭಕ್ತಿ, ಒಂದು ದೇವರ ಅನುಗ್ರಹ ಸೇರಿ ಇದು ಸಮರ್ಪಣಾ ಮನೋಭಾವದಿಂದ ಸೇವೆಯಲ್ಲಿ ಮಾಡ್ತಾ ಬರ್ತಾನೆ. ಇದು ಯಾವುದೇ ಆಗಲಿ ಉಂಡಿಡೋದಾಗ್ಲಿ ದುಡ್ಡು ಯಾವುದೂ ಇಲ್ಲ. ಅದು ಭಕ್ತಿ ಸರ್ವರು ಬಂದು ನೋಡ್ಕೊಂಡು ಹೋಗ್ಬೇಕು. ಒಂದು ಆತ್ಮದ ಜಾಗೃತಿ, ಒಂದು ಅರಿವಿನ ಕೆಲಸ ಮಾಡ್ತಾ ಬರ್ತಾ ಇದೀವಿ ಸರ್. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಚಿಗರಂಬಟ್ಲ ಪದ್ಮನಾಭ, ಇಲ್ಲೂರು ಗೋಪಾಲಯ್ಯ, ಚಾಗಿ ವೆಂಕಟೇಶ್, ಜಗದೀಶ್ ಗುಪ್ತಾ, ಕೆಸಿ ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ಇಂದು ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ಶಾಂತವೀರ ಪೊಲೀಸ್ ಉಪಾಧೀಕ್ಷಕರು, ರಾಯಚೂರು ಉಪವಿಭಾಗದವರು ಸಾರ್ವಜನಿಕರಿಗೆ ಕಡ್ಡಾಯ ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಿದರು. ಇಂದು ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ಶಾಂತವೀರ ಪೊಲೀಸ್ ಉಪಾಧೀಕ್ಷಕರು, ರಾಯಚೂರು ಉಪವಿಭಾಗ ಅವರು ಸಾರ್ವಜನಿಕರಿಗೆ ಕಡ್ಡಾಯ ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಿದರು. ಸಾರ್ವಜನಿಕರ ಸುರಕ್ಷತೆ ಮತ್ತು ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಹತ್ತರ ಕಾರ್ಯಾಚರಣೆ ಇಂದು ಹಮ್ಮಿಕೊಳ್ಳಲಾಯಿತು. ರಾಯಚೂರು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಅನಿವಾರ್ಯವಾಗಿದೆ. ಈ ನಿಯಮವು ರಾಯಚೂರು ಜಿಲ್ಲೆಯಿರುವ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಸೇರಿದೆ. ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿಯವರು ಇಬ್ಬರು ಸಹ ತಪ್ಪದೇ ಹೆಲ್ಮೆಟ್ ಧರಿಸಬೇಕು. ಸಾರ್ವಜನಿಕರ ಪ್ರಾಣ ರಕ್ಷಣೆ ಹಾಗೂ ಅಪಘಾತದ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ನಿಯಮ ಜಾರಿಗೆ ತರಲಾಗಿದೆ. ಸಾರ್ವಜನಿಕರು ತಮ್ಮ ಮತ್ತು ಇತರರ ಜೀವ ರಕ್ಷಣೆಗಾಗಿ ಸಹಕಾರ ನೀಡಬೇಕೆಂದು ತಿಳಿಸಿದರು.
ಯಾರ್ಯಾರು ದಯವಿಟ್ಟು ದ್ವಿಚಕ್ರ ವಾಹನಗಳನ್ನ ಚಲಾಯಿಸ್ತಾ ಇದ್ದೀರಿ ದಯವಿಟ್ಟು ಹೆಲ್ಮೆಟ್ಗಳನ್ನ ತಪ್ಪದೆ ಕಡ್ಡಾಯವಾಗಿ ಧರಿಸುವಂತ ಕೆಲಸವನ್ನ ಮಾಡಿ. ಯಾಕೆಂತ ಹೇಳಿದ್ರೆ ಸುಮಾರು ಇನ್ಸಿಡೆಂಟ್ಗಳು ಆಗ್ತಾ ಇವೆ. ನಮ್ಗೆ ಯಾವ್ದಾರು ಅಪಘಾತಗಳಾಗಂತ ಹೇಳಿದ್ರೆ ಇಮ್ಮಿಡಿಯೇಟ್ಲಿ ನಮ್ಮ ಗಾಡಿ ಕೆಳಬಿದ್ದ ತಕ್ಷಣ ದೇಹ ಕೆಳಬಿದ್ದ ತಕ್ಷಣ ತಲೆ ಏರ್ಬಿಡುತ್ತೆ. ಹೊರತ ಬಿದ್ದಾದಾಗ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಬದುಕುವಂತ ಸಾಧ್ಯತೆ ತುಂಬಾ ಕಡಿಮೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ನಾವು ಮುನ್ನಡೆಗಳು ಬರ್ತೀವಿ, ಮುನ್ನಡೆಗೆ ನಮ್ಮ ಕಟ್ಟಾರ ಅಂತೇಳಿ ಹೋಗಿರ್ತಕ್ಕಂಥದ್ದು ವಿಧಾನಗಳಲ್ಲಿ ಬಹಳಷ್ಟು ಜನ ಡಿಕ್ಕಾಗಿರ್ತಕ್ಕಂಥದ್ದು ಬಹಳಷ್ಟು ವಿಧಾನಗಳಿದ್ದಾವೆ. ನಾವು ಹೇಳ್ತಕ್ಕಂಥದ್ದು ನಿಮ್ಮ ಪ್ರಾಣದ ರಕ್ಷಣೆಗೋಸ್ಕರ ಇದ್ದೀವಿ, ಪ್ರಾಣ ಉಳಿಯೋಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಅವರು ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸಿ. ನೋಡಿ, ಕೆಲವರು ಈ ಮನೆಯಲ್ಲಿ ಎಷ್ಟೋ ಜನ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು ನೀವು ಕೆಲಸ ಮಾಡ್ತೀರಿ, ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಒಳ್ಳೆ ಕೆಲಸ ಮಾಡ್ತೀರಿ. ನನಗೆ ಮೇಲೆ ಅದ ಒಂದು ವೇಳೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಅನಾಥ ಆಗುತ್ತೆ. ನಿಮ್ಮ ಇಡೀ ಕುಟುಂಬಸ್ಥರೆಲ್ಲ ಬೀದಿ ಹೋಗ್ತಾರೆ. ದಯವಿಟ್ಟು ನಮ್ಮದೇನಂತ ಹೇಳಿದ್ರೆ ನಮ್ಮ ಕುಟುಂಬಸ್ಥರಿಗೋಸ್ಕರ ಆದ್ರೂ ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನ ಧರಿಸಿ. ಯಾರು ಕಾರುಗಳನ್ನ ಬಳಕೆ ಮಾಡ್ತಾರೆ ದಯವಿಟ್ಟು ಸೀಟ್ ಬೆಲ್ಟ್ಗಳನ್ನು ಧರಿಸ್ಕೊಂಡು ವಾಹನಗಳನ್ನ ಚಲಾಯಿಸಿ ಮಾಡ್ಬೇಕಂತ ನಾನು ಹೇಳ್ಕೊಳ್ತೀನಿ. ಪ್ರತಿ ವರ್ಷ ಸುಮಾರು ಜನ ಡೆಕ್ಕಾಗ್ತಕ್ಕಂಥ ರೋಡ್ಗಳಲ್ಲಿ ಯಾರು ಹೆಲ್ಮೆಟ್ ಧರಿಸಿದ್ರೆ ಅವರೇ ಡೆಕ್ಕಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿದೆ ನಾವೀಗ ರಾಜ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಪೊಲೀಸ್ ಅಧೀಕ್ಷಕ ಅವರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಮಾಡಿದ್ದೀವಿ. ಹಾಗಾಗಿದೆ ಕಡ್ಡಾಯವಾಗಿ ನಾವು ಹೆಲ್ಮೆಟ್ ಅನ್ನ ಮಾಡಿರೋದ್ರಿಂದ ಯಾರ್ಯಾರು ಹೆಲ್ಮೆಟ್ ಧರಿಸಲ್ಲ ಎಲ್ಲರೂ ಸಮಾನ ವಿಶ್ವಾಸ ಕೆಲಸ ಮಾಡ್ತೀವಿ. ಕನ್ನಡ ಪ್ರಕಾರ ನಾವು ಕ್ರಮಗಳನ್ನ ಕೈಗೊಳ್ತೀವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸ್ಕೊಂಡು ಇದೆಲ್ಲ ಬಹಳ ಜನ ಹೆಲ್ಮೆಟ್ ಹಾಕೊಂಡ್ಬಂದಿರಿ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಅವರು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಿ ಪ್ರಾಣ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಜಾಹೀರಾತು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಮೊಬೈಲ್ 94837
70202. Sri Panchamukhi Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease 50,000 square feet, total GA 5,000 plus FF 25,000. Deal for multi-purpose business and industrial use. 30 inches wide access road. Wide frontage with excellent connectivity. 20 inches clear height. Optimal for racking and storage. Heavy duty RCC flooring for industrial loads. Large loading, unloading, bikes with smooth truck movement. Ample natural light and ventilation through hut. Provision for goods elevator and downstairs access. Graded entry with ample parking space. Modern architectures with lush landscaping. Why are you waiting? Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9448633173. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ತಾಲೂಕು ಮಲ್ದಗಲ್ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಕ್ರಿಯಾ ಯೋಜನೆಯ ಅನುದಾನದಲ್ಲಿ ಪಿಡಿಒ ಅವರಿಂದ ಹಣ ದುರ್ಬಳಕೆಯಾಗಿದ್ದು, ಜೊತೆಗೆ ತೆರಿಗೆ ಹಣದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ಕೂಡಲೇ ಪಿಡಿಒ ಶಂಶುದ್ದೀನ್ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಗ್ರಾಮಸ್ಥರು, ಪಂಚಾಯಿತಿ ಸದಸ್ಯರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ದೇವದುರ್ಗ ತಾಲೂಕು ಮಲ್ದಕಲ್ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಕ್ರಿಯಾ ಯೋಜನೆಯ ಅನುದಾನದಲ್ಲಿ ಪಿಡಿಒರಿಂದ ಹಣ ದುರ್ಬಳಕೆಯಾಗಿದ್ದು, ಜೊತೆಗೆ ತೆರಿಗೆ ಹಣದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ಕೂಡಲೇ ಪಿಡಿಒ ಶಂಶುದ್ದೀನ್ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಗ್ರಾಮಸ್ಥರು, ಪಂಚಾಯಿತಿ ಸದಸ್ಯರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು.
ಮಲ್ದಕಲ್ ಪಿಡಿಒ ಶಂಶುದ್ದೀನ್ 2023-24 ಮತ್ತು 2024-25ನೇ ಸಾಲಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಶ್ರೀ ಓಂಕಾರ್ ಎಂಟರ್ಪ್ರೈಸಸ್, ನಾರಾಯಣ ಎಂಟರ್ಪ್ರೈಸಸ್, ಶಿವ ಎಂಟರ್ಪ್ರೈಸಸ್ ಮತ್ತು ಅಮರೇಶ್ವರ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ವಿವಿಧ ಬೋಗಸ್ ಏಜೆನ್ಸಿಗಳ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಸಂಸ್ಥೆಗಳ ಹೆಸರಿನಲ್ಲಿ ಬಿಲ್ ಸೃಷ್ಟಿಸಿ ಸುಮಾರು 44 ಲಕ್ಷ ರೂಪಾಯಿ ಹಣವನ್ನು ಎತ್ತುವಳಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಹೀಗೆ ಅನುದಾನ ದುರುಪಯೋಗ ಜೊತೆಗೆ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ವೇತನದ 83,031 ರೂಪಾಯಿ ಹಣವನ್ನು ಪಿಡಿಒ ತಮ್ಮ ಖಾತೆಗೆ ಬಳಸಿಕೊಂಡು ನಂತರ ಹಿಂದಿನ ದಿನಾಂಕದ ಚೆಕ್ ಮೂಲಕ ಪಾವತಿಸಿದ್ದಾರೆ ಎಂದು ದೂರಿದರು. ಈ ಕುರಿತು ಸ್ಥಳೀಯರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ತನಿಖೆ ಹೆಸರಿನಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ. ಭ್ರಷ್ಟಾಚಾರವೆಸಗಿದ ಪಿಡಿಒ ಶಂಶುದ್ದೀನರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಿ ದುರುಪಯೋಗ ಪಡಿಸಿಕೊಂಡ ಹಣವನ್ನು ಮರುಪಾವತಿ ಮಾಡಿಸಿಕೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಸಂಚಲನವರನ್ನು ಸರ್ಕಾರ ಅಂತ ಸರ್ಕಾರ ಮತ್ತು ಹೊಸವರಿಗೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಏನೇ ಬರಲಿ ಮಾಡಬೇಕು, ಬೇರೆಯವರನ್ನು ಮಾಡಬೇಕು. ಏನೇ ಬರಲಿ ಮಲ್ಕಲ್ ಗ್ರಾಮ ಪಂಚಾಯತ್ ಪಿಡಿಒರನ್ನು ಮಲ್ಕಲ್ ಗ್ರಾಮ ಪಂಚಾಯತ್ ಸಂಸ್ಥೆಗೆ ಪಿಡಿಒರನ್ನು ಅಭಿವೃದ್ಧಿ ಅಧಿಕಾರಿಯಾದ ಸಂಸದಿನವರನ್ನು ಪಿಡಿಒರನ್ನು ರಕ್ಷಣೆ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ಮಲ್ಕಲ್ ಬೇಲೂರು ತಾಲೂಕಿನ ಮಲ್ಕಲ್ ಗ್ರಾಮ ಪಂಚಾಯತ್ ಪಿಡಿಒರನ್ನು ರಕ್ಷಣೆ ಮಾಡುತ್ತಿರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಸಂಸದಿನವರನ್ನು ಮಲ್ಕಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಒಟ್ಟಾಗಿ ಸೇರಿ ಈಗಾಗಲೇ ನಮ್ಮ ಮಲ್ಕಲ್ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 35 ಲಕ್ಷಕ್ಕೂ ಹೆಚ್ಚು ಭಾರೀ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗಿರುವ ಕುರಿತು ಈಗಾಗಲೇ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದರೂ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಪಿಡಿಒ ಮೇಲೆ ಒಂದು ಏನು ಶಿಸ್ತು ಕ್ರಮ ಕೈಗೊಳ್ಳದೆ ನಮ್ಮ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿಗೆ CO ಆಗಲಿ DS ಆಗಲಿ ಸಂಪೂರ್ಣವಾಗಿ ನಾವು ಸದಸ್ಯರು ಹೋಗಿ ಭೇಟಿ ನೀಡಿದರೂ ಕೂಡ ಅವರು ಕೇವಲ ಆರಕ್ಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ಹೊರತು ಸರಿಯಾದ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ಯಾರು ಮಾಡ್ಯಾರ? ಪಂಚಾಯತಿ ಪಿಡಿಒ ಅಧಿಕಾರಿಗಳಾದಂಥ ಶ್ರೀ ಸಂಶುದ್ದೀನರವರು ಸುಮಾರು 21 ಲಕ್ಷ ಒಂದೇ ಏಜೆನ್ಸಿಗೆ, ಅಂದರೆ ಒಂದು ದಿನ 2 ದಿನದಲ್ಲಿ ಸರಿಸುಮಾರು 21 ಲಕ್ಷ ದೊಡ್ಡ ಮೊತ್ತದ ಪ್ರಮಾಣದ ಅನುದಾನವನ್ನು ಕೂಡ ಏಜೆನ್ಸಿಗಾಗಿ ಎತ್ತುವಳಿ ಮಾಡಿರ್ತಕ್ಕಂಥದ್ದು. ಅಂದರೆ ಪಟ್ಟಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಇಡೀ ಆ ಅಮೌಂಟವನ್ನು ಕೂಡ ಲೂಟಿ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಈ ಒಂದು ಮೇಲ್ನೋಟಕ್ಕೆ ಅವರು ಒಂದೇ ಒಂದು ಕಾರಣ ನೋಡಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವರು ವಜಾಗೊಳಿಸಬಹುದಾಗಿತ್ತು ಮತ್ತು ಆ ಅನುದಾನವನ್ನು ಕೂಡ ಮತ್ತೆ ಪಂಚಾಯತಿಗೆ ವಾಪಸ್ಸು ಏನು ಮರುಪಾವತಿ ಕೊಡಬಹುದಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಮಾರ್ಚ್ನಿಂದ ಮತ್ತು ಜೂನ್ವರೆಗೂ ನಾವು ಕನಿಷ್ಠ 5 ತಿಂಗಳಿಂದ ನಿರಂತರವಾಗಿ ಈ ಜಡ್ಪಿಗೆ ಈ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೂ ಮತ್ತು DS ಅವರಿಗೆ ಕೂಡ ನಾವು 2 ಬಾರಿ ನಾವು ದೂರಿನ ಸಲ್ಲಿಸಿದರೂ ಕೂಡ ಮತ್ತು ಪತ್ರಿಕಾಗೋಷ್ಠಿ ಮಾಡಿ ಮತ್ತು ಸುದ್ದಿ ಮಾಧ್ಯಮ ಕೂಡ ಮಾಹಿತಿ ನೀಡಿದರೂ ಕೂಡ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಅವರ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಪಂಚಾಯತಿಯಲ್ಲಿ ಆಗಿರೋ ಅವ್ಯವಹಾರದ ಒಂದು ಏನು ಲೂಟಿ ಮಾಡಿರ್ತಕ್ಕಂಥ ಅನುದಾನವನ್ನು ಕೂಡ ಪಂಚಾಯತಿಗೆ ಮರುಪಾವತಿ ಮಾಡತಕ್ಕಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಲಕ್ಷ್ಮಿ, ಸದಸ್ಯರಾದ ಹನುಮಯ್ಯ, ಗೀತಮ್ಮ, ನಾಗರತ್ನ, ಹುಸೇನಮ್ಮ, ಮೈಲಾರಿ, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾದ ರಮೇಶ್
ಪಂಪಾರೆಡ್ಡಿ, ನಾಗಪ್ಪ, ಶರಣಪ್ಪ, ಬಸವರಾಜ್, ಬಸನಗೌಡ, ಮಾರಣ್ಣ, ಬಸವರಾಜ್ ಭೋವಿ, ಶರಣಪ್ಪ, ವೆಂಕಟೇಶ್, ಭೀಮಲಿಂಗ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಂಘಟನೆ ರಚನೆಯಾಗಿದ್ದು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ನೆಲ, ಜಲ, ಭಾಷೆ, ರೈತಪರ, ಕಾರ್ಮಿಕರ ಪರವಾದ ಹೋರಾಟಗಳನ್ನು ಮಾಡಲಾಗುತ್ತಿದ್ದು, ಮುಂದೆಯೂ ಇದೇ ರೀತಿ ಸಂಘಟನೆಯನ್ನು ಗಟ್ಟಿಗೊಳಿಸಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತೆ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ್ ಪಡ್ಕೋಣಿ ಹೇಳಿದರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಂಘಟನೆ ರಚನೆಯಾಗಿದ್ದು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ನೆಲ, ಜಲ, ಭಾಷೆ, ರೈತಪರ, ಕಾರ್ಮಿಕ ಪರವಾದ ಹೋರಾಟಗಳನ್ನು ಮಾಡಲಾಗುತ್ತಿದ್ದು, ಮುಂದೆಯೂ ಇದೇ ರೀತಿ ಸಂಘಟನೆಯನ್ನು ಗಟ್ಟಿಗೊಳಿಸಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಪಡ್ಕೋಣೆ ಹೇಳಿದರು. ಅವರು ಇಂದು ನಗರದ ಬಸವನಬಾಯಿ ವೃತ್ತದ ಬಳಿ ಹಮ್ಮಿಕೊಂಡಿದ್ದ ಸಂಘದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೇ ಸಮಸ್ಯೆಗಳಾದರೂ ಸಾರ್ವಜನಿಕರಿಗೆ ಅನ್ಯಾಯವಾದಲ್ಲಿ ಅದರ ಕುರಿತು ಧ್ವನಿ ಎತ್ತುವ ಕೆಲಸ ಸಂಘದ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಮಾಡಬೇಕು. ಯಾವುದೇ ಅಡ್ಡ ದಾರಿ ಹಿಡಿಯದೆ ಶಿಸ್ತಿನಿಂದ ಸಂಘಟನೆಗೆ ಯಾವುದೇ ಕೆಟ್ಟ ಹೆಸರು ಬಾರದಂತೆ ಕಾರ್ಯನಿರ್ವಹಿಸಬೇಕು ಎಂದು ಮನವಿ ಮಾಡಿದರು. ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಅವರಿಗೆ ಕನ್ನಡ 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 ಮನಗೊಬ್ಬ ಧೀರ ಮನಗೊಬ್ಬ ಓಬವ ಕನ್ನಡ ಕನ್ನಡ ಸಮಸ್ಯೆಗಳೇ ಇವತ್ತು ಮೊನ್ನೆ ಏನು ಜವರಿಗೆ ತಾಲೂಕಿನಲ್ಲಿ ಮದ್ಯ ಮಾರಾಟ ಹಳ್ಳಿ ಹಳ್ಳಿಯಲ್ಲಿ ಮಾರ್ತಾ ಇದ್ದಾರೆ. ಸ್ಕೂಲಲ್ಲಿ ಪಕ್ಕದಲ್ಲೇ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಮದ್ಯ ಮಾರಾಟ ಮಾಡ್ತಾರೆ. ಮತ್ತೆ ದೇವಸ್ಥಾನ ಪಕ್ಕದಲ್ಲೇ ಮಾರ್ತಾರೆ, ಮನೆಗಳಲ್ಲಿ ಮಾರ್ತಾರೆ. ಅವೆಲ್ಲ ನಿಮ್ಮ ತಾಲೂಕಲ್ಲಿ ಹಳ್ಳಿಯಲ್ಲಿ ನೋಡ್ರಿ, ಎಲ್ಲಿ ಮದ್ಯ ಮಾರಾಟ ಮಾಡಿ ಅಂಗಡಿ ಬಾರಿಂದ ತಂದ್ಬಿಟ್ಟು ಮಾರ್ತಾರೆ. 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇಟ್ಕೊಂಡು ಮಾಡ್ತಾರೆ. ಇವತ್ತು ಯುವಕರು ಬಹಳ ಜನ ಹಾಳಾಗ್ತಾ ಇದ್ದಾರೆ. ಮದ್ಯ ಮಾರಾಟ ವಿರುದ್ಧವಾಗಿ ಮೊದಲಿನ ಹೋರಾಟ ನಿಮ್ಮ ನೇತೃತ್ವದಲ್ಲಿ ಆಗಲಿ. ಇವತ್ತು ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ಸಿನ್ನೂರಲ್ಲಿ ಮದ್ಯ ಮಾರಾಟ ವಿರುದ್ಧವಾಗಿ ಏನು ಕ್ಲಬ್ ಏನಂತಾರೆ ಹೋಟೆಲ್ಗಳು ಇರ್ತಾವೆ, ರೋಡಲ್ಲಿ ಡಾಬಾಗಳೆಲ್ಲ ಮಾಡ್ತಾ ಇರ್ತಾರೆ. ಅಬಕಾರಿಗೆ ಒಂದು ಲೆಟರ್ ಕೊಟ್ಬಿಟ್ಟು ಮದ್ಯ ಮಾರಾಟ ಬಂದಾಗಬೇಕಂತೇಳಿ ನಿಮ್ಮ ಬಾರ್ಗಳಲ್ಲಿ ಮಾಡಿ, ರೋಡಲ್ಲೆಲ್ಲ ಅಂಗಡಿಗಳೆಲ್ಲ ಕೊಡ್ತಾ ಇದ್ದೀವಿ ಸ್ವಾಮಿ, ಬಂದಾಗಬೇಕಂತೇಳಿ ಒಂದು ಮನವಿ ಕೊಡೋಂಥ ಕೆಲಸ ಮಾಡ್ರಿ. ಯಾಕಂದ್ರೆ ನಮ್ಮ ಯುವಕರು ಉಳಿದ್ರೆ ನಾವು ಉಳ್ತೀವಿ. ಇವತ್ತು ಯುವಕರು ಒಂದು ಆರೋಗ್ಯ ಸಾಕಷ್ಟು ಜನ ಹಾಳು ಮಾಡ್ಕೊಂತಿದ್ರು ಇವತ್ತು. ಅದರಿಂದ ತಾವೆಲ್ಲರೂ ನಮ್ಮ ಕಡೆ ಒಂದು ಯುವಕರಿಗೆ ಜಾಗೃತಿ ಮೂಡಿಸಂತ ಕೆಲಸ ಮಾಡಬೇಕು. ಸಂಘಟನೆ ಒಳ್ಳೆ ಕಟ್ಟಿ ನಮ್ಮ ಕಡೆ ನಿಮ್ಮ ಜೊತೆ ಇರುತ್ತೆ. ಬೆಂಗಳೂರಲ್ಲಿ ಏನೇ ಕೆಲಸ ನಮ್ಮ ಭಾಗದ ಕುಂದು ಕೊರತೆಗಳು ಏನೇ ಇದ್ರೆ ಹೋರಾಟ ಮಾಡಿ ನಾವು ಸಿದ್ಧವಾಗಿರ್ತೀವಿ. ಬೆಂಗಳೂರಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ರೈತ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಬೆಂಗಳೂರು ದುಡ್ಕೊಂತಿನ ಅಂತ ಬಂದಿರೋಂಥ ಕಾರ್ಮಿಕರು ಸಾಕಷ್ಟು ಜನ ಇವತ್ತು ಒಲಿಸ ಬರ್ತಿದ್ದಾರೆ ಬೆಂಗಳೂರು ನಗರಕ್ಕೆ. ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿ ಬಿಲ್ಡಿಂಗ್ ಮೇಲೆ ಬಿದ್ದು 4ನೇ ಮಾಡಿ 3ನೇ ಮಾಡಿ ಬಿದ್ದು ಸಾಯ್ತಾ ಇದ್ದಾರೆ. ಇವತ್ತು 5 ಅಂತಸ್ತು 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಇವತ್ತು ಫುಟ್ಪಾತ್ ಅಲ್ಲಿ ಗುಡಿಸಲುಗಳು ಹಾಕೊಂಡಿದ್ದಾರೆ. ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತಾ ಇದೀವಿ. ಇವ್ರಿಗೆಲ್ಲ ಬಡವರಿಗೆ ವಸತಿ ಕೊಡ್ಬೇಕು, ಮನೆಗಳು ಕೊಡ್ಬೇಕಂತೇಳಿ ಜಮೀನವ್ರಿಗೆ ಮನವಿ ಕೊಟ್ಟಿದ್ವಿ. ಸಾಕಷ್ಟು ಹೋರಾಟಗಳು ಮಾಡ್ತಾ ಇದೀವಿ. ನಾವು ಆ ಭಾಗದಲ್ಲಿ ಸುಮಾರು 1800 ಬಾಡಿಗಳು ಕಳಿಸಿದ್ದೀನಿ ನಾನು. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನ ಬಿಲ್ಡಿಂಗ್ ಮೇಲೆ ಬಿದ್ದಿರೋ ಸತ್ತಿರೋದು 5 ಲಕ್ಷ 10 ಲಕ್ಷ ಪರಿಹಾರ ಕೊಡಿಸಿ ದೇವದುರ್ಗ, ಮೊದಲಕಲ್ಲು, ಮೊಸರುಕಲ್ಲು ಸಾಕಷ್ಟು ದಿನ ತಿಂಗಳಿಗೆ ಒಂದು 4 ಜನ ಕೊಡಿಸ್ತಾ ಇರ್ತೀನಿ ನಾನು ಬಿದ್ದು. ಯಾಕಂದ್ರೆ ಅಲ್ಲಿ ಬೆಂಗಳೂರು ಯಾರು ಹಚ್ಕೋಲ್ಲ. MLAಗಳು MP ಗಳು ಶಿವನಗೌಡ ನಾಯಕರು ನಮಗೆ ಮಾಡ್ತಾರೆ, ಕರೆಮ್ಮ ನಮಗೆ ಮಾಡ್ತಾರೆ, ಸುರ್ಪುರ MLAಗಳು, ಜವರಿಗೆ MLAಗಳು ಸಾಕಷ್ಟು ಜನ ಬಸರು ಪಡ್ಕೊಂಡ್ರೆ ನೋಡಿ ಈ ತರ ಆಗಿದೆ ನಮ್ಮ ಭಾಗದವರಿಗೆ ಅಂತ ಹೇಳಿದಾಗ ಹೋರಾಟ ಮಾಡಿ ಅವರಿಗೆ 10 ಲಕ್ಷ 5 ಲಕ್ಷ ಪರಿಹಾರಗಳು ಕೊಡಿಸ್ತಾ ಇದ್ದೀನಿ. ಏನೇ ಕುಂದು ಕೊಡ್ತಾಳೆ ನಮ್ಮ ಭಾಗದ ಜನರು ಅಲ್ಲಿ ಏನೇ ಹೆಚ್ಚು ಕಡಿಮೆ ಬಂದ್ರೆ ನಾವು ಒಬ್ಬ ಬೆನ್ನೆಲುಬಾಗಿ ನಿಂತಿದ್ದೀವಿ. ನಮ್ಮ ಕನ್ನಡ ಸೇನೆ ನಾವೆಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ, ಸಂಘಟನೆಯನ್ನು ಕಟ್ಟೋಣ, ಕನ್ನಡದ ಕೆಲಸ ಮಾಡಿ ಕನ್ನಡ ಕೈ ಎತ್ತಿ ನಿಮ್ ಕೈ ಆಗುತ್ತೆ ಅಂತ ಹೇಳ್ತಾ ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಮಾತನಾಡಿ, ಕನ್ನಡ ಭಾಷೆ, ನೆಲ, ಜಲದ ರಕ್ಷಣೆಗಾಗಿ ನಮ್ಮ ಕರ್ನಾಟಕ ಸೇನೆ ಸಂಘವು ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದು, ಜಿಲ್ಲೆಯ ವಿವಿಧ ತಾಲೂಕು ಘಟಕದ ಪದಾಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ನ್ಯಾಯಗಳ ಕುರಿತು ಧ್ವನಿ ಎತ್ತಲು ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ಆಟೋ, ಮಹೇಶ್ ಪಾಟೀಲ್, ಜಿ ನರಸಿಂಹ, ನಾಗರಾಜ್, ರಘುನಾಥ್, ರಾಜೇಶ್, ಜಿ ತಿಮ್ಮಪ್ಪ, ಮೆಹಬೂಬ್ ಪಾಷಾ, ಆಂಜನೇಯ, ಬಿ ನಾಗೇಶ್, ನಾರಾಯಣ, ಹಜಾಹರ, ಅಬ್ದುಲ್ ಸೇರಿದಂತೆ ಅನೇಕರಿದ್ದರು.
ಜಿಲ್ಲೆಯಲ್ಲಿನ ಗ್ರೇಡ್ 1 ಮತ್ತು ಗ್ರೇಡ್ 2 ತಹಸೀಲ್ದಾರರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆಗೊಳಿಸಿ ಕಂದಾಯ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮುಕ್ತಾರ್ ಪಾಷಾ ಎಚ್ಜಿ ಅವರು ಜುಲೈ 16ರಂದು ಆದೇಶ ಹೊರಡಿಸಿದ್ದಾರೆ. ಜಿಲ್ಲೆಯಲ್ಲಿನ ಗ್ರೇಡ್ 1 ಮತ್ತು ಗ್ರೇಡ್ 2 ತಹಸೀಲ್ದಾರರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆಗೊಳಿಸಿ ಕಂದಾಯ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮುಕ್ತಾರ್ ಪಾಷಾ ಹೆಜ್ಜಿ ಅವರು ಜುಲೈ 16ರಂದು ಆದೇಶ ಹೊರಡಿಸಿದ್ದಾರೆ. ಸಿರವಾರ ತಾಲೂಕಿನ ಗ್ರೇಡ್ 1 ತಹಸೀಲ್ದಾರ್ ಎಸ್ ರವಿ ಅಂಗಡಿ ಅವರನ್ನು ಕೊಪ್ಪಳ ನಗರಾಭಿವೃದ್ಧಿ ಕೋಶದ ಪುರಸಭಾ ತಹಸೀಲ್ದಾರ್ ಆಗಿ ವರ್ಗಾವಣೆ ಮಾಡಲಾಗಿದೆ. ಮಸ್ಕಿ ತಾಲೂಕು ಗ್ರೇಡ್ 2 ತಹಸೀಲ್ದಾರ್ ಅಶೋಕ್ ಪವಾರ್ ಅವರನ್ನು ವರ್ಗಾವಣೆಗೊಳಿಸಿ ಸಿರವಾರ ತಾಲೂಕು ಗ್ರೇಡ್ 1 ತಹಸೀಲ್ದಾರ್ ಆಗಿ ನಿಯುಕ್ತಿಗೊಳಿಸಲಾಗಿದೆ. ರಾಯಚೂರು ಚುನಾವಣಾ ತಹಸೀಲ್ದಾರ್ ಆಗಿದ್ದ ಪಿ ಪರಶುರಾಮ್ ಅವರನ್ನು ವರ್ಗಾವಣೆ ಮಾಡಿ ರಾಯಚೂರು ತಾಲೂಕು ಗ್ರೇಡ್ 2 ತಹಸೀಲ್ದಾರ್ ಆಗಿ ನೇಮಕ ಮಾಡಲಾಗಿದೆ. ಮಾನ್ವಿ ತಾಲೂಕಿನ ಗ್ರೇಡ್ 1 ತಹಸೀಲ್ದಾರ್ ಹುದ್ದೆಗೆ ಸಿರವಾರ ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ ಅವರನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಯೋಧ್ಯೆ ಮಾದರಿ ಮಂದಿರ ಜುಲೈ 18ರಿಂದ ನಗರೇಶ್ವರ ದೇವಸ್ಥಾನದಲ್ಲಿ ಪ್ರದರ್ಶನ ವ್ಯವಸ್ಥೆ. ಸಾವಿತ್ರಿ ಪುರುಷೋತ್ತಮ್. ಸಾರ್ವಜನಿಕರಿಗೆ ಕಡ್ಡಾಯ ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ. ಪೊಲೀಸ್ ಉಪಾಧೀಕ್ಷಕರು ಶಾಂತವೀರ. ಮಲ್ದಕಲ್ ಗ್ರಾಮ ಪಂಚಾಯಿತಿ ಅವ್ಯವಹಾರ. ಪಿಡಿಒ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸದಸ್ಯರು ಗ್ರಾಮಸ್ಥರ ಪ್ರತಿಭಟನೆ. ನಮ್ಮ ಕರ್ನಾಟಕ ಸೇನೆಯಿಂದ ಸೇರ್ಪಡೆ ಕಾರ್ಯಕ್ರಮ. ಶಿಸ್ತುಬದ್ಧವಾಗಿ ಸಂಘಟನೆ ಬಲಗೊಳಿಸಿ ಬಸವರಾಜ್ ಪಡ್ಕೋಣೆ. ಮತ್ತು ಜಿಲ್ಲೆಯ 4 ಜನ ತಹಸೀಲ್ದಾರರು ವರ್ಗ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. Sri Panchamukhi Traders, modern warehouse, now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease, 50,000 square feet, total GA 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9448633173. Sri Raghavendra Tuppa. Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.